ಹಾಯ್ ಹಲೋ ನಮಸ್ಕಾರ. ವಾರದ ಕತೆ ಕಿಚ್ಚನ ಜೊತೆ ಸಖತ್ ಖಡಕ್ ಪ್ರೋಮೋ ಬಂದಿದೆ ಇವಾಗ. ಸುದೀಪ್ ಸರ್ ತ್ರಿವಿಕ್ರಮ್ ಅವ್ರಿಗೆ ಹೆಂಗೆ ಕ್ಲಾಸ್ ತೊಗೊಂಡಿದ್ದಾರೆ ಅಂದರೆ ಕಾಂಟ್ ಬಿಲೀವ್. ಅಂದರೆ ಸುದೀಪ್ ಸರ್ ನವರಸಗಳನ್ನು ಒಳಗೊಂಡಿರೋ ವ್ಯಕ್ತಿ. ಹಾಸ್ಯ ಮಾಡಬೇಕಾದ್ರೆ ಹಾಸ್ಯ, ಕ್ಲಾಸ್ ತೊಗೋಬೇಕಾದ್ರೆ ಕ್ಲಾಸು, ಅದು ಏನೋ ಗೊತ್ತಿಲ್ಲ ಅವ್ರಿಗೆ. ಅವರ ಜಡ್ಜ್ಮೆಂಟು, ಅವರ ಪಕ್ಕಾ ಒಂದು ಖಡಕ್ಕಾಗಿರೋ ಮಾತು, ಮತ್ತು ಅವ್ರಿಗೆ ಯಾವುದೇ ಒಂದು ಮಾತಾಗಲಿ ಅದನ್ನು ಅಳೆದು ತೂಗಿದೆ ಅವ್ರು ಯಾವತ್ತೂ ಆಚೆ ಹಾಕೋರೇ ಅಲ್ಲ. ಶೋಭಾ ಮನೆಯಿಂದ ಆಚೆ ಹೋಗಿದ್ರಲ್ಲಿ ತ್ರಿವಿಕ್ರಮ್ ಪಾತ್ರ ಎಂಥದ್ದು ಅನ್ನೋದನ್ನು ತುಂಬ ನೇರವಾಗಿ, ಇಲ್ಲಿ ಸುತ್ಕೊಂಡು ಗಿತ್ಕೊಂಡೆಲ್ಲ ಕೊಡ್ತಾಯಿಲ್ಲ, ನೇರವಾಗೇ ಕೊಡ್ತಾಯಿದ್ದಾರೆ. ಯಾಕೆ ನೀವು ಅಲ್ಲಿ ಇರಲಿಲ್ವಾ ಅಂತ ಕೂಡ ಕ್ವೆಶ್ಚನ್ ಮಾಡ್ತಾರೆ. ಆ್ಯಂಡ್ ನಾನು ನಿಮ್ಮ ಮುಂದೆ ತಲೆ ತಗ್ಸೋಕ್ಕೇನಿಲ್ಲ ಅಂದರೆ ನನ್ನ ಮುಂದೆ ನೀವಲ್ಲ ಯಾರೂ ತಲೆ ತಗ್ಸೋದು ಬೇಕಾಗಿಲ್ಲ ಅನ್ನೋ ಒಂದು ಖಡಕ್ ಮಾತನ್ನು ಕೂಡ ಹೇಳ್ತಾರೆ. ಆ್ಯಂಡ್ ಸುದೀಪ್ ಸರ್ ಈ ಎಪಿಸೋಡಲ್ಲಿ ನಿಜವಾಗ್ಲೂ ತುಂಬಾ ಒಂದು ರೀತಿ ಹೇಳಬೇಕು ಅಂದರೆ ಬಿಗ್ ಬಾಸ್ ಅಂದರೆ ಏನು ಅನ್ನೋದನ್ನು ಇನ್ನೊಂದು ಮುಖಾನ ತೋರಿಸಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಅಂದರೆ ಬಿಗ್ ಬಾಸ್ ಮನೆಯ ಇನ್ನೊಂದು ಮುಖ ಇದು. ಅಂದರೆ ಯಾರೂ ಬಿಗ್ ಬಾಸ್ ಮನೆಯಲ್ಲಿ ಕೇವಲವಾಗಿ ವರ್ತಿಸಬಾರ್ದು, ಕೇವಲವಾಗಿ ಮಾತಾಡಬಾರ್ದು. ಆ್ಯಂಡ್ ಇನ್ನೊಂದು ಮಾತೇನೆಂದರೆ ತ್ರಿವಿಕ್ರಮ್ ಹೇಳ್ತಾರೆ ನನ್ನಿಂದ ತಪ್ಪಾಗಿದ್ದರೆ ಅಂತ. ಆದರೆ ಸುದೀಪ್ ಸರ್ ಹೇಳೋದು ತಪ್ಪಾಗಿದ್ದರೆ ಅಲ್ಲ, ತಪ್ಪಾಗಿದೆ ಅಂತ. ಇಲ್ಲಿಂದ ಆಚೆ ಹೋಗೋಕ್ಕೆ ರೆಡಿ ಅಂದರೂ ನೋಡಬೇಕು, ಕಳಿಸ್ತಾರ, ಇಟ್ಕೋತಾರ, ಅಥವಾ ಜನಾಭಿಪ್ರಾಯ ಏನಿದೆ, ಬಿಗ್ ಬಾಸ್ ಅಭಿಪ್ರಾಯ ಏನಿದೆ, ಬಿಗ್ ಬಾಸ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೆ ಏನಾಗುತ್ತೆ, ಪ್ರತಿಯೊಂದು ಈ ಒಂದು ಎಪಿಸೋಡಲ್ಲಿ ನಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಅಂದರೆ ಯಾವತ್ತೂ ಬಿಗ್ ಬಾಸ್ ಮನೇಲಿ ಇದ್ದೀವಿ ಅಂದಮೇಲೆ ಅದು ತಪ್ಪೋ ಸರಿನೋ ಜಡ್ಜ್ಮೆಂಟ್ಗೆ ಹೋಗಬಾರ್ದು. ಬಿಗ್ ಬಾಸ್ ಏನು ಹೇಳ್ತಾರೆ ಅದನ್ನು ಮಾಡಬೇಕು. ಬಟ್ ಶೋಭಾ ಆಚೆ ಹೋಗಿದ್ರ ಹಿಂದೆ ತ್ರಿವಿಕ್ರಮ್ ಅವರ ಒಂದು ಶೇಡ್ ಇದೆ ಅಂದರೆ ತಪ್ಪಾಗೋದಿಲ್ಲ. ಮನೆ ಮಂದಿಯೆಲ್ಲ ಸುದೀಪ್ ಸರ್ ಅವರ ಒಂದು ಮಾತು ಕತೆಗೆ ನಿಜವಾಗ್ಲೂ ಅವಕ್ಕಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಡೀ ಮನೆ ಮಂದಿಗೆ ಒಂದು ರೀತಿ ಸರ್ಪ್ರೈಸ್ ಇದು. ಅಂದರೆ ಸುದೀಪ್ ಸರ್ ಅವ್ರದ್ದು ಇನ್ನೊಂದು ಖಡಕ್ ಲುಕ್ ಅದು. ಅಂದರೆ ಅವರ ವ್ಯಕ್ತಿತ್ವದ ಇನ್ನೊಂದು ಪರಿಚಯ ಆಗ್ತಾಯಿದೆ ಅಂದರೆ ಖಂಡಿತ ತಪ್ಪಾಗಲ್ಲ. ಯಾಕಂದರೆ ಎಲ್ಲರೂ ತುಂಬ ಆಶ್ಚರ್ಯ ಪಡ್ತಾ ಇದ್ದಾರೆ. ಅಂದರೆ ಸುದೀಪ್ ಸರ್ ಯಾವಾಗ ಯಾವ್ಯಾವ ಇನ್ಸಿಡೆಂಟ್ಗೆ ಯಾವ್ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ಈ ಒಂದು ಎಪಿಸೋಡಲ್ಲಿ ನಾವು ನೋಡ್ತಾ ಹೋಗ್ಬೋದು. ಮನೆ ಮಂದಿಯೆಲ್ಲ ಅವಕ್ಕಾಗಿರೋದ್ರಲ್ಲಿ ಆಶ್ಚರ್ಯ ಇಲ್ಲ. ಯಾಕಂದರೆ ಸುದೀಪ್ ಸರ್ ಅಷ್ಟು ರೈಸ್ ಆಗಿದ್ದಾರೆ, ಅಷ್ಟು ಒಂದು ಏನಂದರೆ ಫರ್ಮ್ ಆಗಿದೆ ಅವರ ಮಾತು. ಅಲ್ಲೇನು ಕ್ವೆಶ್ಚನ್ ಮಾರ್ಕ್ ಇಲ್ಲ, ಏನು ಡೌಟ್ ಇಲ್ಲ, ಹಿಂಗೆ ಆಗಿದೆ ಅಷ್ಟೇ. ಸೊ ಈ ಎಪಿಸೋಡಲ್ಲಿ ನಮಗೆ ಸುದೀಪ್ ಸರ್ ಅವ್ರದ್ದು ಇನ್ನೊಂದು ಖಡಕ್ ಲುಕ್ಕು ಖಂಡಿತ ಸಿಕ್ಕತ್ತೆ. ಕಾದ್ ನೋಡೋಣ ಈ ಎಪಿಸೋಡಲ್ಲಿ ಏನೇನಾಗುತ್ತೆ ಅಂತ. ಬಿಗ್ ಬಾಸ್ ವಾರದ ಕತೆ ಕಿಚ್ಚನ ಜೊತೆ ಕಾಯ್ತಾ ಇದ್ದೀರಲ್ಲ, ಮುಂದಿನ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.